ನಮಸ್ಕಾರ. ಈಗಷ್ಟೇ ಕ್ಯಾಪ್ಟನ್ಸಿ ಟಾಸ್ಕ್ ಮುಕ್ತಾಯಗೊಂಡಿದೆ. ಟಾಸ್ಕನ್ನು ಗೆದ್ದು ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆಯಾದಂಥ ಸ್ಪರ್ಧಿ ಯಾರು ಬನ್ನಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಮೂರನೆಯ ಟಾಸ್ಕ್ ಯಾವ ರೀತಿಯಾಗಿತ್ತು, ಅದರಲ್ಲಿ ಯಾರು ಸೋತರು ಯಾರು ಗೆದ್ದರು ಅದನ್ನ ನೋಡಿಕೊಂಡು ನಾಲ್ಕನೆಯ ಟಾಸ್ಕ್ಗೆ ಹೋಗೋಣ. ಮೂರನೆಯ ಟಾಸ್ಕಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ದೊಡ್ಡ ಗಾತ್ರದ ಬಾಲ್ಗಳನ್ನು ಹಾಕಿರ್ತಾರೆ, ಹಾಗೆ ಸಣ್ಣ ಸಣ್ಣ ಟೆನ್ನಿಸ್ ಬಾಲ್ಗಳನ್ನು ಕೂಡ ಹಾಕಿರ್ತಾರೆ. ಕೊಟ್ಟಿರುವಂತಹ ಕೋಲ್ನ ಮುಖಾಂತರವಾಗಿ ಆ ಒಂದು ಬಾಲ್ನ ಬೀಳಿಸದೆ ಅದನ್ನ ಹಿಡ್ಕೊಂಡು ಬಂದು ಅವರ ಒಂದು ಬಾಕ್ಸ್ಗೆ ಹಾಕಬೇಕಾಗಿರುತ್ತೆ ಸ್ಪರ್ಧಿಗಳು, ಜೋಡಿಗಳು. ಅದೇ ರೀತಿಯಲ್ಲಿ ಗೇಮ್ ಶುರುವಾಗುತ್ತೆ. ಯಾರು ಅತಿ ಹೆಚ್ಚು ಬಾಲ್ಗಳನ್ನು ಹಾಕಿರ್ತಾರೋ ಆ ಮೂರು ಜೋಡಿಗಳು ಕ್ಯಾಪ್ಟನ್ಸಿ ಟಾಸ್ಕ್ಗೆ ನೇರವಾಗಿ ಆಯ್ಕೆ ಆಗ್ತಾರೆ. ಕೊನೆಯ ಜೋಡಿ ಎಲಿಮಿನೇಟ್ ಆಗುತ್ತೆ ಅಂತ ಹೇಳಿ ಬಿಗ್ ಬಾಸ್ ಅನೌನ್ಸ್ ಮಾಡಿರ್ತಾರೆ. ಗೇಮ್ ಶುರುವಾಗುತ್ತೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ. ಆದರೆ ಗಿಲ್ಲಿ ಮತ್ತೆ ಕಾವ್ಯ ಬಾಲ್ನ ಜಾಸ್ತಿ ಹಾಕೋದ್ರಲ್ಲಿ ಎಡವುತ್ತಾರೆ. ಹಾಗಾಗಿ ಅವರು ಮುಂದಿನ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಉಳಿತಾರೆ. ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದು ಯಾರಪ್ಪ ಅಂದ್ರೆ ಅಶ್ವಿನಿ ಮತ್ತೆ ರಘು, ಅಭಿಷೇಕ್ ಮತ್ತೆ ಚೈತ್ರ, ಮಾಳು ಮತ್ತೆ ರಕ್ಷಿತಾ. ಈ ಮೂರು ಜೋಡಿಗಳು ಕೂಡ ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಮುಕ್ತಾಯಗೊಂಡಿದೆ. ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ರೀತಿಯಾಗಿ ಇತ್ತು ಅಂದ್ರೆ, ಮೂರು ಶವದ ಪೆಟ್ಟಿಗೆ ರೀತಿಯ ಬಾಕ್ಸ್ ಗಳನ್ನ ಇಟ್ಟಿರ್ತಾರೆ. ಆ ಬಾಕ್ಸ್ ನ ಒಳಗಡೆ ಹೋಗಿ ಪುರುಷ ಸದಸ್ಯರು ಹೋಗಿ ಮಲ್ಕೊಳ್ಬೇಕು. ಅದಾದ ನಂತರ ಬಾಗಿಲ್ನ ಕ್ಲೋಸ್ ಮಾಡಿ ಬೀಗನ ಹಾಕ್ತಾರೆ. ಎಲ್ಲರಿಗೂ ಕೂಡ ವಾಕಿ ಟಾಕಿಯನ್ನ ಕೊಟ್ಟಿರ್ತಾರೆ, ಮಾತಾಡಬೇಕು ಅಂತ ಹೇಳಿ. ಒಳಗಡೆ ಇರುವಂತಹ ಪುರುಷ ಸದಸ್ಯ ಒಗಟನ್ನ ಹೇಳಬೇಕು, ಸದಸ್ಯ ಅದನ್ನ ಬಿಡಿಸ್ಬೇಕು. ಬಿಡಿಸಿ ಸಿಗದಂತಹ ಉತ್ತರದಿಂದ ಒಂದು ಬೀಗದ ಕೈ ಸಿಗುತ್ತೆ. ಆ ಒಂದು ಬೀಗದ ಕೈ ತಗೊಂಡು ಬಂದು ಆ ಒಂದು ಪೆಟ್ಟಿಗೆಯನ್ನ ಓಪನ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ತುಂಬಾ ಬೀಗದ ಕೈಗಳಿರ್ತವೆ, ಅದನ್ನ ಹುಡುಕಿ ತಂದು ಒಗಟನ್ನ ಸರಿಯಾಗಿ ಬಿಡಿಸಿ ತಗೊಂಡು ಬಂದ್ರೆ ಮಾತ್ರ ಆ ಒಂದು ಬಾಗ್ಲನ್ನ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗಿರುತ್ತೆ. ಇದನ್ನ ಯಾರು ಮಾಡ್ತಾರೋ ಅವರು ಗೆಲ್ತಾರೆ. ಈ ಒಂದು ಟಾಸ್ಕ್ ತುಂಬಾನೇ ಟಫ್ ಆಗಿರುತ್ತೆ. ಕೊನೆಗೂ ಈ ಒಂದು ಟಾಸ್ಕ್ ಮುಕ್ತಾಯಗೊಂಡಿದೆ. ಗೆದ್ದಿರುವಂತಹ ಸ್ಪರ್ಧಿ ಯಾರು ಅಪ್ಪ ಅಂತ ಹೇಳಿ ನೋಡ್ತಾ ಹೋಗೋಣ. ಆ ಸ್ಪರ್ಧಿ ಬೇರೆ ಯಾರು ಅಲ್ಲ, ಅಭಿಷೇಕ್ ಮತ್ತೆ ಚೈತ್ರ ಈ ಒಂದು ಟಾಸ್ಕ್ ಅನ್ನ ಗೆದ್ದಿದ್ದಾರೆ. ಮಿಕ್ಕಿರುವಂತಹ ಎರಡು ಜೋಡಿಗಳು ಕೂಡ ಸೋತಿದ್ದಾರೆ. ಇವಾಗ ಗೆದ್ದಿರುವಂತಹ ಅಭಿಷೇಕ್ ಮತ್ತೆ ಚೈತ್ರ, ಇವರಿಬ್ಬರಲ್ಲಿ ಚೈತ್ರ ಸ್ಪಂದನನ ರೆಪ್ರೆಸೆಂಟ್ ಮಾಡಿ ಅಂದ್ರೆ ರಿಪ್ಲೇಸ್ ಆಗಿ ಬಂದಿರುವಂತದ್ದು. ಹಾಗಾಗಿ ಚೈತ್ರನಿಗೆ ಅವಕಾಶ ಇಲ್ಲ. ಜಸ್ಟ್ ಒಂದು ಅವನಿಗೆ ಸಹಾಯ ಆಗ್ಬೇಕು ಅಂತ ಹೇಳಿ ಬಂದಿರೋ ಕಾರಣ ಅಭಿಷೇಕ್ ಮಾತ್ರ ಉಳ್ಕೊಂಡಿರ್ತಾನೆ. ಹಾಗಾಗಿನೇ ಅಭಿಷೇಕ್ ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಒಂದು ವೇಳೆ ಬೇರೆ ಜೋಡಿ ಗೆದ್ದಿದ್ದಾರೆ, ಇಬ್ಬರಿಗೂ ಕೂಡ ಇನ್ನೊಂದು ಟಾಸ್ಕ್ ಅನ್ನು ಕೊಡ್ತಾ ಇದ್ರು. ಆದ್ರೆ ಈ ಆಟದಲ್ಲಿ ಅಭಿಷೇಕ್ ಅವರು ಮಾತ್ರ ಇರುವ ಕಾರಣ, ಚೈತ್ರ ಕೇವಲ ಸಹಾಯಕ್ಕೆ ಬಂದಿರುವ ಕಾರಣ ಅಭಿಷೇಕ್ ನೇರವಾಗಿ ಗೆದ್ದು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಇದಲ್ವಲ್ಲಕ್ಕಂದ್ರೆ ಬಿಗ್ ಬಾಸ್ ನಲ್ಲಿ ಏನು ಕೂಡ ಮಾಡ್ತಾ ಇಲ್ಲ, ಹೊರಗಡೆ ಇನ್ನೇನು ಹೋಗ್ತಾರೆ ಅಂತ ಅನ್ಕೊಳ್ಳುವಷ್ಟರಲ್ಲಿ ಕ್ಯಾಪ್ಟನ್ ಆಗಿಬಿಡ್ತಾರೆ. ಪಾಪ ಗಿಲ್ಲಿಗೆ ಒಂದೇ ಒಂದು ಚಾನ್ಸ್ ಸಿಗ್ತಾ ಇಲ್ಲ. ಇರೋಬ್ಬರು ಎಲ್ಲ ಸ್ಪರ್ಧಿಗಳು ಕೂಡ ಗಿಲ್ಲಿಯನ್ನ ಹೊರಗಡೆ ಹಾಕಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ. ಅದೇ ರೀತಿಯಲ್ಲಿ ಈ ವಾರ ಮತ್ತೆ ಪುನಃ ಅಭಿಷೇಕ್ ಅವರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ನಿಮಗೆ ಇದು ಎಷ್ಟರ ಮಟ್ಟಿಗೆ ಇಷ್ಟ ಆಯಿತು, ಎಷ್ಟರ ಮಟ್ಟಿಗೆ ಇಷ್ಟ ಆಗಲಿಲ್ಲ, ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಶುಭ ದಿನ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.